ಇನ್ಮುಂದೆ ದರ್ಶನ್ ಏನ್ ಮಾಡಬೇಕು, ಯಾರನ್ನ ಭೇಟಿ ಮಾಡಬೇಕು ಅನ್ನೋದನ್ನ ವಿಜಯಲಕ್ಷ್ಮಿ ದರ್ಶನ್ ಡಿಸೈಡ್ ಮಾಡ್ತಾರೆ. ದರ್ಶನ್ ಅವರಿಗೆ ಸದ್ಯಕ್ಕೆ ಇದೀಗ ಯಾರು ಕೂಡ ಮ್ಯಾನೇಜರ್ ಇಲ್ಲ. ಅವರ ಸುತ್ತ ಇದ್ದ ಗ್ಯಾಂಗನ್ನ ಇದೀಗ ವಿಜಯಲಕ್ಷ್ಮಿ ದೂರ ಇಟ್ಟಿದ್ದಾರೆ. ಹಲವು ಕೆಲಸಗಾರರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಮೊದಲಿನ ಹಾಗೆ ದಾಸನನ್ನ ಯಾರು ಬೇಕಂದ್ರೆ ಅವರು ಮೀಟ್ ಮಾಡೋದಕ್ಕೂ ಆಗೋದಿಲ್ಲ. ಒಂದು ವೇಳೆ ಭೇಟಿ ಆಗಬೇಕಾದ್ರೆ ವಿಜಯಲಕ್ಷ್ಮಿ ಅಥವಾ ದಿನಕರ್ ತೂಗುದೀಪ್ ಅವರ ಮುಖಾಂತರವೇ ಹೋಗಬೇಕು. ಇದುವರೆಗೂ ಆಗಿರುವ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಮನಸ್ಸು ಮಾಡಿರುವ ದರ್ಶನ್ ಅವರು ಕೂಡ ಪತ್ನಿಗೆ ತಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಜವಾಬ್ದಾರಿಯನ್ನು ನೀಡಿದ್ದಾರೆ. ದಾಸನ ಅಭಿಮಾನಿಗಳು ಕೂಡ ಇದರಿಂದ ಖುಷಿಯಾಗಿದ್ದಾರೆ. ಇನ್ನು ಮುಂದೆಯಾದರೂ ದರ್ಶನ್ ತಮ್ಮ ವೃತ್ತಿ ಬದುಕಿನ ಕಡೆಗೆ ಹೆಚ್ಚು ಗಮನ ಹರಿಸಲಿ, ಅನಾವಶ್ಯಕ ವಿಚಾರಗಳಿಂದ ದೂರವೇ ಇರಲಿ ಅಂತ ಅವರ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಲಹೆ ಕೊಡ್ತಿದ್ದಾರೆ. ರೇಣುಕಾಸ್ವಾಮಿ ಕೇಸ್ಗೂ ಮೊದಲು ದರ್ಶನ್ ಜೊತೆಗೆ ಇದ್ದ ಹಲವರನ್ನ ವಿಜಯಲಕ್ಷ್ಮಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ದರ್ಶನ್ ಮ್ಯಾನೇಜರ್ ನಾಗರಾಜು, ಕಾರ್ ಡ್ರೈವರ್ ಲಕ್ಷ್ಮಣ್ ಸೇರಿದಂತೆ ಹಲವರಿಗೆ ವಿಜಯಲಕ್ಷ್ಮಿ ಅವರು ಗೇಟ್ ಪಾಸ್ ಕೊಟ್ಟಿದ್ದಾರೆ. ಈ ಮೊದಲೇ ಡ್ರೈವರ್ ಲಕ್ಷ್ಮಣ್ ಮತ್ತು ಮ್ಯಾನೇಜರ್ ನಾಗರಾಜ್ ಅವರಿಂದ ದರ್ಶನ್ ಅವರು ಅಂತರ ಕಾಯ್ದುಕೊಳ್ಬೇಕು ಅಂತ ದರ್ಶನ್ ಪರ ವಕೀಲರು ಸಲಹೆ ನೀಡಿದ್ರು. ಅದರಂತೆ ಇದೀಗ ಎಲ್ಲವೂ ಫಿಲ್ಟರ್ ಆಗ್ತಾ ಇದೆ. ಇವರ ಜೊತೆಗೆ RR ನಗರದಲ್ಲಿರುವ ವಿನಯ್ ಅವರನ್ನ ದರ್ಶನ್ ಟೀಮ್ನಿಂದ ದೂರ ಇಡಲಾಗಿದೆ. ಒಟ್ಟಾರೆ ದರ್ಶನ್ ಅವರ ಶಿಸ್ತಿನ ಜೀವನಕ್ಕೆ ಏನ್ ಬೇಕೋ ಅವೆಲ್ಲವನ್ನ ವಿಜಯಲಕ್ಷ್ಮಿ ಅವರು ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ. ನಟ ದರ್ಶನ್ಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಇನ್ಮುಂದೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ತೂಗುದೀಪ ನೋಡಿಕೊಳ್ಳಲಿದ್ದಾರೆ. ಕಾರಣ ಅದು ಲಾಯರ್ ಸಲಹೆಯಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪವಿತ್ರ ಗೌಡ ಅವರಿಂದ ದರ್ಶನ್ ದೂರ ಇರುವಂತೆ ಗಂಭೀರವಾಗಿ ಸೂಚಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಂಬರ್ 1 ಆರೋಪಿ ಪವಿತ್ರ ಗೌಡ ಆಗಿದ್ದಾರೆ. ನಂಬರ್ 2 ಆರೋಪಿ ದರ್ಶನ್. ಈ ಇಡೀ ಪ್ರಕರಣ ನಡೆದಿದ್ದೇ ಪವಿತ್ರ ಗೌಡ ಕಾರಣಕ್ಕೆ. ಕಾನೂನಿನ ಪ್ರಕಾರ ಅಪರಾಧಿಗಳು ಬೇರೆ ಯಾರೋ ಆಗಿರಬಹುದು ಅಥವಾ ಆಗಬಹುದು. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತಹ ಇಡೀ ಪ್ರಕರಣದ ಕೇಂದ್ರ ಬಿಂದು ಈ ಪವಿತ್ರ ಗೌಡ. ಹೀಗಾಗಿ ಸಹಜವಾಗಿಯೇ ಸದ್ಯಕ್ಕಂತೂ ಪವಿತ್ರ ಗೌಡ ದರ್ಶನ್ ಭೇಟಿಯಾಗೋದು ಒಳಿತಲ್ಲ ಅನ್ನೋದು ಲಾಯರ್ ಕಟ್ಟಪ್ಪಣೆಯಾಗಿದೆ. ಇನ್ನು ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ ಮತ್ತು ಇತರರು ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೋರ್ಟ್ನಲ್ಲಿ ದೂರವೇ ನಿಂತಿದ್ರು. ಇತರ ಆರೋಪಿಗಳ ಜೊತೆ ಮಾತನಾಡಿದ ದರ್ಶನ್ ಪವಿತ್ರ ಗೌಡಳನ್ನ ಮಾತನಾಡಿಸಲೇ ಇಲ್ಲ. ಈ ಮೂಲಕ ಅಂತರವನ್ನ ಕಾಯ್ದುಕೊಳ್ಳುವ ಯತ್ನವನ್ನ ದರ್ಶನ್ ಮಾಡಿದ್ರು. ಕೋರ್ಟ್ ವಿಚಾರಣೆ ಮುಗಿದ ಬಳಿಕ ಪವಿತ್ರ ಹೋಗುವವರೆಗೂ ದರ್ಶನ್ ಕೋರ್ಟ್ ಹಾಲ್ನಲ್ಲಿಯೇ ಇದ್ದು ಬಳಿಕ ಕೋರ್ಟ್ ಹಾಲ್ನಿಂದ ಹೋಗಿದ್ದಾರೆ. ಇನ್ನು ಪವಿತ್ರ ಗೌಡ ಅಳುತ್ತಾ ಕೋರ್ಟ್ನಿಂದ ಮನೆ ಕಡೆ ಹೊರಟಿದ್ರು. ಒಟ್ಟಾರೆ ಸದ್ಯಕ್ಕಂತೂ ದಾಸನ ಸೆಲೆಬ್ರಿಟಿಗಳು ಖುಷಿಯಾಗಿದ್ದಾರೆ. ದರ್ಶನ್ ಜೈಲು ಸೇರಿದಾಗ ಅವರನ್ನು ಆಚೆ ತರುವುದಕ್ಕೆ ವಿಜಯಲಕ್ಷ್ಮಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಮೈದಿನ ದಿನಕರ್ ತೂಗುದೀಪ್ ಜೊತೆಗೂಡಿ ವಿಜಯಲಕ್ಷ್ಮಿ ಹಗಲು ರಾತ್ರಿ ಅಲೆದಾಡಿ ಗಂಡನಿಗೆ ಜಾಮೀನು ಕೊಡಿಸಿ ಹೊರಗೆ ಕರೆತರೋದ್ರಲ್ಲಿ ಯಶಸ್ವಿಯಾಗಿದ್ರು. ಇದೀಗ ದರ್ಶನ್ ಅವರಿಗೂ ತಾವು ಇಷ್ಟು ದಿನ ಮಾಡಿದ ತಪ್ಪಿನ ಅರಿವಾಗಿದೆ. ದರ್ಶನ್ ಹೆಚ್ಚು ತಮ್ಮ ಪತ್ನಿ, ಮಗ, ತಾಯಿ, ಸಹೋದರ ಅಂತ ಕುಟುಂಬದ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ಇಷ್ಟು ದಿನ ಪತ್ನಿ ಜೊತೆ ಹೊರಗೆ ಸುತ್ತಾಡೋದೇ ಅಪರೂಪ ಎಂಬಂತಿದ್ದ ದರ್ಶನ್ ಈಗ ಎಲ್ಲೇ ಹೋದ್ರೂ ಪತ್ನಿ ವಿಜಯಲಕ್ಷ್ಮಿ ಜೊತೆಗಿರ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.